ನಮಸ್ತೆ, ಟಿವಿ24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ತಾಲೂಕಿನಲ್ಲಿ ಹೊಸದಾಗಿ 12 ಪ್ರೌಢಶಾಲೆ, 6 ಪಿಯುಸಿ ಕಾಲೇಜು ಮತ್ತೆ 2 ಪ್ರೌಢಶಾಲೆ ಮಂಜೂರಾಗಿ ಒಟ್ಟು 14 ಪ್ರೌಢಶಾಲೆಗಳಿಗೆ ಭೂಮಿ ಪೂಜೆ ನೆರವೇರಿಸಲಾಗುತ್ತೆ. ಈಗಾಗಲೇ ಎಲ್ಲವೂ ಟೆಂಡರ್ ಆಗಿದೆ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದ ಸರ್ಕಾರಿ ಉರ್ದು ಪ್ರೌಢಶಾಲಾ ನೂತನ ಕಟ್ಟಡ ನಿರ್ಮಾಣ ಹಾಗೂ ಪೀಠೋಪಕರಣಗಳನ್ನು ಪೂರೈಸುವ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ತಾಲೂಕಿನಲ್ಲಿ ಈ ಬಾರಿ ಮತ್ತು ಮುಂದಿನ ಶೈಕ್ಷಣಿಕ ವರ್ಷದಿಂದ ತಾಲೂಕಿನಲ್ಲಿ ಒಟ್ಟು 56 ಎಲ್ಕೆಜಿ ಹಾಗೂ 25 ಶಾಲೆಯಲ್ಲಿ 1ನೇ ತರಗತಿಯಿಂದ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭ ಮಂಜೂರಾಗಿದೆ. 17 ವಸತಿ ಶಾಲೆಗಳಿವೆ, 6 ಸರ್ಕಾರಿ ITI ಕಾಲೇಜಿದೆ ಮತ್ತು 23 ಕೋಟಿ ಸ್ಕಿಲ್ ಡೆವಲಪ್ಮೆಂಟ್ ಕಾಲೇಜಿಗೆ ಅಗತ್ಯ ಸೌಲಭ್ಯಗಳಿಗೆ ನೀಡಲಾಗಿದೆ. ಅದಲ್ಲದೆ 150 ಕೋಟಿ ಹಣ 2ನೇ ಸ್ಕಿಲ್ ಡೆವಲಪ್ಮೆಂಟ್ ನಿರ್ಮಾಣ ಮಾಡಲಾಗಿದೆ. 150 ವೆಚ್ಚದಲ್ಲಿ ಅದರಲ್ಲಿ 56 ಕೋಟಿ ಹಣ ಮಂಜೂರಾಗಿದೆ. ಯುವಕರಿಗೆ ಉದ್ಯೋಗಗಳನ್ನು ನೀಡಲು ಮತ್ತು ತರಬೇತಿ ಕೊಡಲು ಅನುಕೂಲ ಕಲ್ಪಿಸುತ್ತೆ. ಧರ್ಮಕ್ಕೂ ಭಾಷೆಗೂ ಸಂಬಂಧವಿಲ್ಲ. ಉರ್ದು ಭಾರತದಲ್ಲೇ ಹುಟ್ಟಿರುವ ಭಾಷೆ, ಆದ್ದರಿಂದ ಭಾಷೆಯಿಂದ ದೇಶ ಹೊಡೆಯುವ ಕೆಲಸವಾಗಬಾರದು ಎಂದಿದ್ದಾರೆ. ಮತ್ತು ಒಂದು ಗಾನ ಕುದುರೆ ಮೋದಿ ಇನ್ನೊಂದು ವಾರ 10 ದಿವಸ ಆಕೈತಿ. ಸ್ವಲ್ಪ ದಿವಸದಿಂದ ಪೆಂಡಿಂಗ್ ಇತ್ತು. ಅದೊಂದು ಕುದುರೆ ಮೋದಿನೂ ಈ ಮಾರ್ಚ್ ಒಳಗೆ ಆಗಲೇಬೇಕು, ಫೆಬ್ರವರಿಯಾಗ ಆಗ್ತದೆ. ಅಂದರೆ ನಮ್ಮ ತಾಲೂಕಿನಲ್ಲಿ ಬಹುತೇಕ 12 ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ 37 ಪಂಚಾಯತಿಗೆ 24 ಅಂತ 37 ಪಂಚಾಯತಿ 35 ಪಂಚಾಯತ್ ಏನು ಕಲ್ಲೂರು ಸಂಘಗಳು ಅವು ಹೊಡೆದು ಮಾಡಿದ್ರು ಹೆಚ್ಚಿಗೆ. ಅಂದರೆ 35 ಪಂಚಾಯತಿಗೆ 24 ನನ್ನ ಹೋಗನೆ. ಆಮೇಲೆ ಸ್ಪೆಷಲ್ ಕೇಸ್ ಅಂತ ಹೇಳಿ ಜಿಲ್ಲಾ ಮಟ್ಟದ ಆಸ್ಪತ್ರೆ, ಅಂದರೆ ಪಶು ಆಸ್ಪತ್ರೆ ಜಿಲ್ಲಾ ಮಟ್ಟಕ್ಕೂ ಒಂದೊಂದು ಮಾಡಿದ್ದಾರೆ. ಮೊನ್ನೆ 20 ಕೊಟ್ಟಾರೆ, 20 ಜಿಲ್ಲೆಗೆ ಕೊಟ್ಟಾರ. ಆ 20 ಜಿಲ್ಲೆಗೆ ಕೊಟ್ಟಂತ ಇದರಲ್ಲಿ ಪಾಲಿಕ್ಲಿನಿಕ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕುಕ್ಕೂರಿಗೆ ಕೊಡಿಸಿದ್ದೇನೆ. ವೆಂಕಟೇಶ್ ಅವರು ನಮ್ಮ ಸ್ನೇಹಿತರು ಮಂತ್ರಿಗಳು ಸ್ಪೆಷಲ್ ಆಗಿ ಕೊಡಿಸಿದ್ದೇನೆ. ಅದಕ್ಕೂ ಈಗ ಒಂದು 50 ಲಕ್ಷ ಕಟ್ಟಡಕ್ಕೆ ಅದು ಟೆಂಡರ್ ಆಗಿದೆ. ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ರು ನಾನು. ಮತ್ತು ಅದು ಸ್ಪೆಷಾಲಿಟಿ ಏನಪ್ಪಾ ಅಂದರೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ವಿವರವಾಗಿ ನಮ್ಮ ಡೆಪ್ಟಿ ಡೈರೆಕ್ಟರ್ ಹೇಳಬೇಕು. ಯಾಕಂದರೆ ಜನಕ್ಕೆ ಗೊತ್ತಾಗಬೇಕು ಏನು ಮಾಡಿದ್ದೇವೆ, ಜನಕ್ಕೆ ಏನು ಫೆಸಿಲಿಟಿ ಸಿಗ್ತಾರೆ. ಸ್ವಲ್ಪ ಪ್ರಚಾರ ಇಲ್ಲ. ಇದು ಡೆಪ್ಟಿ ಡೈರೆಕ್ಟರ್ ನೀವು ಸ್ವಲ್ಪ ಅದನ್ನೆಲ್ಲ ಸ್ವಲ್ಪ ಎಲ್ಲ ಇದ್ರಾಗೆ ಹೇಳ್ತೀವಿ. ಅದನ್ನು ಏನಂದರೆ ಅಲ್ಲಿ ಹೆಂಗೆ ನಾವು ಮನುಷ್ಯರಿಗೆ ಏನಾರ ಹೊಟ್ಟೆ ಇದು ಚೆಸ್ಟ್ ಪೇನು ಇದು ಬೇರೆ ಬೇರೆ ಕೈಯಲ್ಲಿ ಏನಾದರೆ ಎಕ್ಸ್ರೇ ಮಾಡ್ತಾರೆ. ಅದರ ಹೊರಗಡೆ ಏನಿದೆ ಅಂತ ನೋಡಿ. ಈಗ ದನಕ್ಕೂ ಬಂದು ಪಶುಗಳಿಗೂ ಬಂದು ಎಕ್ಸ್ರೇ ಎಲ್ಲಿ ನೋವಾಗಿದೆ, ಎಲ್ಲಿ ಏನು ಸಮಸ್ಯೆ ಇದೆ ಅನ್ನೋದಕ್ಕೆ ಎಕ್ಸ್ರೇ ನಮ್ಮ ತಾಲೂಕಿನಲ್ಲಿ ಕುಗ್ನೂರಲ್ಲಿ ಮಾಡ್ತಾರೆ. ಎಕ್ಸ್ರೇ ಮಿಷಿನ್ ಹೋಗಿ ಅಲ್ಟ್ರಾಸೌಂಡ್ ಬಂದಿದೆ, ಎಂಡೋಸ್ಕೋಪಿ ಒಳಗೆ ಪೈಪ್ ಹಾಕಿ ಏನಾಗಿದೆ ಅಂತ ಫೋಟೋ ತೆಗೆದಿದೆ. ಎಲ್ಲ ಮಾಡರ್ನ್ ಇದು ಅವೆಲ್ಲ ಮಾಡ್ತಿರೋದಿಲ್ಲ. ಮತ್ತೆ ಅವೆಲ್ಲ ಹೇಳಿದ್ರೆ ಹೆಂಗೆ ಗೊತ್ತಾಗಲ್ಲ ಜನಕ್ಕೆ ಬೇಡವಾ. 25 ಹೊಸ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಗಳು, 56 LKG, ಅದೇ LKG UKG ಮಂಜೂರು ಮಾಡಿ ಈಗಾಗಲೇ ಪ್ರಾರಂಭ ಆಗ್ತಾ ಇದ್ದಾರೆ. ಅಂದರೆ ನಮ್ಮ ತಾಲೂಕಿನಲ್ಲಿ LKG ಇಂದ PG ವರೆಗೆ ಆಗಿಬಿಡ್ತಾರೆ. PG ಸೆಂಟರ್ ಮಾಡಿಬಿಟ್ಟಿದ್ದೀವಲ್ಲ ಅಲ್ಲಿ, MA MCOM MSc ಅದನ್ನ ಈಗ ಮತ್ತೆ ಜಾಸ್ತಿ ಮಾಡಿಸ್ತಾ ಇದ್ದೀವಿ. ಇದಿಲ್ಲ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇಂಜಿನಿಯರಿಂಗ್ ಆಗಿದೆ, ಪಾಲಿಟೆಕ್ನಿಕ್ ಆಗಿದೆ, ಎಲ್ಲ ರಂಗದಲ್ಲಿ. ಆಮೇಲೆ ಸುಮಾರು 17 ಆದವು ಈಗ ಈ ವಸತಿ ಶಾಲೆಗಳು. ಈಗ ಟೋಟಲ್ 17 ಈ ವರ್ಷ 3 ಕೊಟ್ಟಿದ್ದಾರೆ. ಒಂದು ಮುಗೋಳ, ಒಂದು ಎಡ್ಡೋಣಿ, ಒಂದು ಬಳಗೇರಿ, ಮತ್ತೊಂದು 13-14 ಇತ್ತು. ಇದೊಂದು ಸೇರಿ ಇಷ್ಟೊಂದು ಪ್ರಮಾಣದಲ್ಲಿ ಬೇರೆ ಯಾವ ತಾಲೂಕಿನಲ್ಲಿಲ್ಲ. ಒಂದು ಜಿಲ್ಲಾದಾಗಿರೋ ಒಂದು ತಾಲೂಕಿನಾಗ ಆಗಿಲ್ಲ. ಮತ್ತು 6 ಗೌರ್ಮೆಂಟ್ ITI ಇದೆ ನಮ್ಮಲ್ಲಿ, 6 ಗೌರ್ಮೆಂಟ್ ITI. ಇವೆಲ್ಲವನ್ನ ನಾನು ಯಾಕೆ ಮಹತ್ವ ಕೊಟ್ಟು ಮಾಡಿಸಿದ್ದೇನೆ. ಮತ್ತು ಇವು ಯಾರು ಮಾಡಿಲ್ಲ. ಇವನು ಯಾರು ಮತ್ತೆ ಅವನು MLA ಆಧಾರ ಇದ್ರಲ್ಲ, ಅವ್ರು ಒಂದು ಮಾಡಿಲ್ಲ. ಬೇಕಾದ್ರೆ ತಕೊಂಬರೋರು ಯಾರು ಮಾಡ್ಯಾರ. ಒಂದು ವಸತಿ ಶಾಲೆನೂ ಆಗಿಲ್ಲ, ಒಂದು ITI ಆಗಿಲ್ಲ, ಒಂದು ಹೈಸ್ಕೂಲು ಆಗಿಲ್ಲ ಯಾರ ಕಾಲಕ್ಕೂ. ಅದಕ್ಕೆ ಹೇಳಿದ್ದು ಒಂದು ಜೂನಿಯರ್ ಕಾಲೇಜು ಆಗಿಲ್ಲ, PG ಸೆಂಟರ್ ಆಗಿಲ್ಲ, ಇಂಜಿನಿಯರಿಂಗ್ ಕಾಲೇಜು ಆಗಿಲ್ಲ.
ಮತ್ತೀಗ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ತಳಕಲ್ ಓಪನ್ ಆಗಿದೆ. ಈಗ ಅದು ಹೆಚ್ಚಿನ ಪ್ರಮಾಣದಲ್ಲಿ ಯುವಕರನ್ನ ಸೇರಿಸಿ ಅಲ್ಲಿ ಟ್ರೈನಿಂಗ್ ಕೊಡಲಿಕ್ಕೆ ಮೊನ್ನೆ ಅಗ್ರಿಮೆಂಟ್ ಆಯಿತು ಸ್ಕಿಲ್ ಡೆವಲಪ್ಮೆಂಟ್. ನಾನು ಬೆಳಗಾಮದಲ್ಲಿ ಅದಕ್ಕೆ 23 ಕೋಟಿ ರೂಪಾಯಿ ಮಷಿನರಿ ಕೊಡಿಸ್ತಾ ಇದ್ದೀವಿ. ಅದು ಪೂರ್ಣ ಪ್ರಮಾಣದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಪ್ರಾರಂಭ ಆಗ್ತಾ ಇದ್ದೀವಿ. ಅಲ್ಲಿ ಒಂದು ಈಗ 500-300 ಹುಡುಗರು ಮಾತ್ರ ಹೋಗ್ತಿದ್ದಾರೆ. ಫುಲ್ ಪ್ಲೇಜ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏನೂ ಇರಲಿಲ್ಲ ಕಳೆದ 5 ವರ್ಷದಿಂದ. ಈಗ 100% ಹುಡುಗರಿಗೆ ಹಾಸ್ಟೆಲ್ಗೆ ಎಲ್ಲ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವ್ರಿಗೆ ಫರ್ನಿಚರ್ ಕೊಡಿಸಿದ್ದೀನಿ. ಸ್ಟಾಫ್ ಸ್ಯಾಂಕ್ಷನ್ ಆಗ್ತಾ ಇದೀವಿ. ಕಂಪ್ಲೀಟ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಾಬ್ಲಮ್ ಇಸ್ ಟೋಟಲಿ ಸಾಲ್ವ್. ಯಾಕಂದ್ರೆ ಅದು 80% ಹುಡುಗರು ನಮ್ಮ ಕಲ್ಯಾಣ ಕರ್ನಾಟಕದವರು ಓದ್ತಾರೆ. ಈ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ 100% ನಮ್ಮ ತಾಲೂಕಿನವರು ಅಥವಾ ಕೊಪ್ಪಳ ಜಿಲ್ಲೆಯವರು ಇರ್ತಾರೆ. ಇದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ VTU ಅಂದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಿಂದ ಆಗಿದ್ದದು. ಮತ್ತೀಗ ರಾಜ್ಯ ಸರ್ಕಾರದಿಂದ ಮತ್ತೊಂದು ಮಂಜೂರು ಮಾಡಿಸಿದ್ದಾರೆ. 150 ಕೋಟಿ ಕೊಟ್ಟಿದ್ದಾರೆ. ಸರ್ಕಾರದ ವತಿಯಿಂದ ಆಗಿದೆ. ಈಗ ಇದೇ ವರ್ಷ ಒಂದು 12-14 ಆಗಿದೆ ಅಂದರೆ ಇದು ಸಣ್ಣ ಕೆಲಸ ಅಲ್ಲ. ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಾಡಲಿಕ್ಕಾಗಿಲ್ಲ. ಅದಕ್ಕೆ ಬೇರೆ ಕಾರಣಗಳಿರ್ಬೋದು. ಅದರರ್ಥ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಏನಲ್ಲ. ಸರ್ಕಾರದಲ್ಲಿ ಹಣಕ್ಕೂ ಇದಕ್ಕೂ ಕೊರತೆ ಇಲ್ಲ. ಅದೆಲ್ಲ ತಪ್ಪು ಕಲ್ಪನೆ. ಅದೇನೇ ಇರಲಿ, ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳಾಗ್ತಾ ಇದೆ. ನಮ್ಮ ತಾಲೂಕಿನಲ್ಲಿ LKG ನಮ್ಮ ಸರ್ಕಾರ ಎಷ್ಟಪ್ಪ LKG ಪ್ರಾರಂಭ ಆಗ್ಯಾವ? 30. ನೀವು ಸ್ವಲ್ಪ ಹೇಳ್ಬೇಕು ಅದನ್ನೆಲ್ಲ. ಇದನ್ನೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ರೆ ಅನುಕೂಲ ಆಗ್ತದೆ. ಬನ್ನಿ, ಎಷ್ಟು LKG ವರ್ಷ ಆಗಿತ್ತು? 30 LKG ಸರ್. ಬೈಲಿಂಗಲ್ 25. ಮತ್ತೆ ಈಗ ಹೊಸದಾಗಿ 26 ಮತ್ತೆ LKG ವರ್ಷ ಬನ್ನಿ ಸೈನ್ ಮಾಡಿ. ಅಂದರೆ ಸುಮಾರು 56 LKG ಆದ್ರು. 30, 26 56 LKG ಮಾಡ್ತಾರೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಕಲಿಸ್ತಾರೆ. ಹಾಗೆ ಹೀಗಾಗಿ ಮತ್ತೆ ಇನ್ನೊಂದು ಏನಾಗಿದೆ, ಆಂಗ್ಲ ಮಾಧ್ಯಮ ಎಷ್ಟು ಮಾಡಿದ್ದೀರಿ? ಅವು 20. ಇದಲ್ಲದೆ 56 ಅಲ್ಲದೆ. ಹಾಂ, ಅವೆಲ್ಲ ಈಗ ಹೇಳ್ಬೇಕು ನೀವು. ನಮಗೆಲ್ಲ ತಲೆಗಿರ್ತಾವ. ಎಲ್ಲ ಮೊದಲಾರ ಫೀಡ್ ಮಾಡ್ಬೇಕು. ಒಟ್ಟು LKG 56. ಲೋಕೋಪಯೋಗಿ ಇಲಾಖೆ AEE ಹೇಮಂತ್ ರಾಜ್ ಮಾತನಾಡಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗ್ತಾ ಇದೆ. 6 ಕ್ಲಾಸ್ ರೂಮ್, ಪೀಠೋಪಕರಣ ನೀಡಬೇಕು. ಮೇಲೆ 3 ಹಾಗೂ ಕೆಳಗೆ 3 ರೂಮು ನಿರ್ಮಿಸಲಾಗಿದೆ. ಮೊದಲು 1,25,00,000 ಅನುದಾನ ಮಂಜೂರಾಗಿತ್ತು. ಅದು ಸಾಲದು ಎನ್ನುವುದಕ್ಕೆ ಶಾಸಕರು ಮತ್ತೆ 75 ಲಕ್ಷ ಅನುದಾನ ಬಿಡುಗಡೆ ಮಾಡಿದ್ದಾರೆ ಎಂದರು. DDPI ದೊಡ್ಡ ಬಸಪ್ಪ ನೀರಲಕೆರೆ ಮಾತನಾಡಿ, ತಾಲೂಕಿನಲ್ಲಿ 7 ಉರ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದ್ದು ಪ್ರೌಢಶಾಲೆ ಇಲ್ಲ ಎಂದಾಗ ಉರ್ದು ಪ್ರೌಢಶಾಲೆಯನ್ನ ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಈ ವರ್ಷ 37 ಮಕ್ಕಳನ್ನು 8ನೇ ತರಗತಿಗೆ ದಾಖಲಾತಿ ಹೊಂದಿದ್ದಾವೆ. ಶೈಕ್ಷಣಿಕವಾಗಿ ಯಲಬುರ್ಗಾ ತಾಲೂಕು ಅತ್ಯಂತ ಮುಂದಿವೆ. ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ಮತ್ತೆ ಯಲಬುರ್ಗಾ ತಾಲೂಕು ಮುಂಚೂಣಿಯಲ್ಲಿ ಇರುತ್ತೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ BEO ಸೋಮಶೇಖರ್ ಪಾಟೀಲ್, BRC ಅಶೋಕ್ ಗೌಡ್ರು, PWD ಇಲಾಖೆ ಮಲ್ಲಿಕಾರ್ಜುನ್, ಸಚಿನ್ ಪಾಟೀಲ್, ಮಹಂತೇಶ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ನಾಗೇಶ್, ಮುಖಂಡರು ಆದ ಬಸವರಾಜ್ ಉಳ್ಳಾಗಡ್ಡಿ, ಸಂಗಣ್ಣ ತೆಂಗಿನಕಾಯಿ, ಡಾಕ್ಟರ್ ಶಿವನಗೌಡ ದಾನರೆಡ್ಡಿ, ಕೆರಿಬಸಪ್ಪ ನಿಡಗುಂದಿ, ಆನಂದ್ ಉಳ್ಳಗಡ್ಡಿ, ಶಿವಾನಂದ ಬಣಕಾರ್ ಸೇರಿ ಅನೇಕರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.